ಓಂ ಶಾಂತಿ. ಮುರಳಿಯ ಮುಖ್ಯ ಸಾರ. ದಿನಾಂಕ 25/12/24. ಬಾಪ್ದಾದ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ಹೆಜ್ಜೆ ಹೆಜ್ಜೆಯಲ್ಲಿಯೂ ಶ್ರೀಮತದ ಅನುಸಾರ ನಡೆಯುವುದೇ ಅತ್ಯುತ್ತಮ ಚಾರ್ಟ್ ಆಗಿದೆ. ಯಾವ ಮಕ್ಕಳಿಗೆ ಶ್ರೀಮತದ ಬೆಲೆ ಇದೆಯೋ ಅವರು ಅವಶ್ಯವಾಗಿ ಮುರಳಿಯನ್ನು ಓದುತ್ತಾರೆ. ಬಾಪ್ದಾದ ಪ್ರಶ್ನೆ ಕೇಳ್ತಾ ಇದ್ದಾರೆ, ನೀವು ಈಶ್ವರನ ಮಕ್ಕಳೊಂದಿಗೆ ಯಾವ ಪ್ರಶ್ನೆಯನ್ನು ಯಾರೂ ಕೇಳಲು ಸಾಧ್ಯವಿಲ್ಲ. ಬಾಪ್ದಾದ ಉತ್ತರ ಹೇಳ್ತಾರೆ, ನೀವು ಖುಷಿಯಾಗಿದ್ದೀರಾ ಎಂದು ನೀವು ಮಕ್ಕಳನ್ನು ಯಾರೂ ಕೇಳಲು ಸಾಧ್ಯವಿಲ್ಲ. ಏಕೆಂದರೆ ನೀವು ಹೇಳುತ್ತೀರಿ, ನಾವು ಸದಾ ಖುಷಿಯಾಗಿದ್ದೇವೆ. ಪರಬ್ರಹ್ಮದಲ್ಲಿರುವ ಪರಮಾತ್ಮನನ್ನು ಪಡೆಯುವ ಚಿಂತೆ ಇತ್ತು, ಆದರೆ ಈಗ ಅವರು ಸಿಕ್ಕಿದ್ದಾರೆ ಅಂದ ಮೇಲೆ ಇನ್ಯಾವ ಮಾತಿನ ಚಿಂತೆ ಮಾಡಬೇಕು. ನೀವು ಭಲೆ ರೋಗಿಯಾಗಿದ್ದರೂ ಸಹ ನಾವು ಪ್ರಸನ್ನರಾಗಿದ್ದೇವೆ ಎಂದು ಹೇಳುತ್ತೀರಿ. ಈಶ್ವರನ ಮಕ್ಕಳಿಗೆ ಯಾವುದೇ ಮಾತಿನ ಚಿಂತೆ ಇಲ್ಲ. ಇವರ ಮೇಲೆ ಮಾಯೆಯ ಪ್ರಭಾವವಾಗಿದೆ ಎಂಬುದನ್ನು ತಂದೆಯು ನೋಡಿದಾಗ ಕೇಳುತ್ತಾರೆ, ಮಕ್ಕಳು ಪ್ರಸನ್ನಚಿತ್ತರಾಗಿದ್ದೀರಾ ಅಂತ ಬಾಪ್ದಾದ ಕೇಳ್ತಾರೆ. ಬಾಪ್ದಾದ ಧಾರಣೆಗೋಸ್ಕರ ತಿಳಿಸ್ತಾ ಇದ್ದಾರೆ. 1. ಸಂಪೂರ್ಣ ಶಾಂತಿಯ ಸತ್ಯವಾದ ಆತ್ಮಿಕ ಯಾತ್ರೆ ಮಾಡಬೇಕು. ಹಂಸೋ ಸೋಹಂ ಅಂದರೆ ನಾವೇ ಪೂಜ್ಯ, ನಾವೇ ಪೂಜಾರಿ. ಅಂದರೆ ಅರ್ಥ, ಸತ್ಯಯುಗದಲ್ಲಿ ನಾವೇ ಪೂಜ್ಯರಾಗಿದ್ದೆವು, ಈ ಕಲಿಯುಗದಲ್ಲಿ ನಾವೇ ಪೂಜಾರಿಗಳಾಗಿದ್ದೇವೆ ಎಂದರ್ಥ. ಈ ಮಂತ್ರವನ್ನು ಸದಾ ನೆನಪಿನಲ್ಲಿಟ್ಟುಕೊಳ್ಳಬೇಕು, ಆಗಲೇ ಚಕ್ರವರ್ತಿ ರಾಜರಾಗುತ್ತೀರಿ. 2. ಮನಸ ವಾಚ ಕರ್ಮಣ ಬಹಳ ಶುದ್ಧವಾಗಿರಬೇಕು. ಒಳಗೆ ಯಾವುದೇ ಕೊಳಕಿರಬಾರದು. ಹೆಜ್ಜೆ ಹೆಜ್ಜೆಯಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಶ್ರೀಮತದ ಪ್ರತಿ ಗೌರವವನ್ನಿಡಬೇಕು. ಬಾಪ್ದಾದ ವರದಾನ ಕೊಡ್ತಾ ಇದ್ದಾರೆ, ನಿರ್ಮಾಣತೆಯ ಗುಣವನ್ನು ಧಾರಣೆ ಮಾಡಿ ಎಲ್ಲರಿಗೂ ಸುಖವನ್ನು ಕೊಡುವಂತಹ ಸುಖದೇವ ಸುಖಸ್ವರೂಪರಾಗಿರಿ. ಬಾಪ್ದಾದ ಸ್ಲೋಗನ್ ಹೇಳ್ತಾ ಇದ್ದಾರೆ, ಯಾರು ಆತ್ಮಾಭಿಮಾನಿಯಾಗಿರುತ್ತಾರೆ ಅವರೇ ಎಲ್ಲರಿಗಿಂತಲೂ ದೊಡ್ಡ ಜ್ಞಾನಿಯಾಗಿದ್ದಾರೆ. ಅಚ್ಚಾ. ಓಂ ಶಾಂತಿ.